ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಕರಾವಳಿ ಚಿತ್ರ ತಂಡ ಸಿನಿಮಾದ ಗಲಾಟೆ. ಪೊಲೀಸ್ ಠಾಣೆ ಮೆಟ್ಟಿಲಿಗೆ ಈಗ ಕರಾವಳಿ ಸಿನಿಮಾ ಬಂದು ನಿಂತಿದೆ. ಸಿನಿಮಾ ಗಲಾಟೆ ಇದು ಕರಾವಳಿ ಚಿತ್ರದ ಗಲಾಟೆ. ಪ್ರಜ್ವಲ್ ಫ್ಯಾನ್ಸ್ ಅಂತ ಹೇಳಿ ಜಗಳಾಡಿದ್ದವರ ವಿರುದ್ಧ ಈಗ ದೂರನ್ನ ದಾಖಲಿಸಲಾಗಿದೆ. ನಟ ಅಭಿಮಾನಿಗಳಲ್ಲ, ಪ್ರಜ್ವಲ್ ಅಸಿಸ್ಟೆಂಟ್ ಅವರಿಂದ ಗಲಾಟೆ ಆಗಿರೋದು. ದಿಲೀಪ್, ಅವಿನಾಶ್, ನಂದಕುಮಾರ್ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಉದ್ದೇಶಪೂರ್ವಕವಾಗಿ ಟ್ರೈಲರ್ ರಿಲೀಸ್ ಸ್ಥಳಕ್ಕೆ ಬಂದು ಗಲಾಟೆ ಮಾಡಿದ್ದಾರೆ. ಗುಂಪು ಸೇರಿಕೊಂಡು ನಿರ್ದೇಶಕ ನಿರ್ಮಾಪಕರಿಗೆ ತೊಂದರೆಯನ್ನ ಕೊಟ್ಟಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಸಿದ್ದಾರೆ ಅಂತ ಕೇಸ್ ಈಗ ದಾಖಲಾಗಿದೆ. BNS ಕಾಯ್ದೆ 352, 292, 3/5 ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಸಿನಿಮಾ ಟ್ರೈಲರ್ ವೇಳೆ ರಿಲೀಸ್ ವೇಳೆ ಆಗಿರೋ ಅಂತ ಗಲಾಟೆ. ಇವ್ರು ಯಾರು ಅಭಿಮಾನಿಗಳಲ್ಲ, ಪ್ರಜ್ವಲ್ ದೇವರಾಜ್ ಅವರ ಅಸಿಸ್ಟೆಂಟ್ಸ್ ಅಂತ ಹೇಳಲಾಗ್ತಾ ಇದೆ. ದಿಲೀಪ್, ಅವಿನಾಶ್, ನಂದಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದೆ. ಕೇಸ್ ಕೊಟ್ಟಿರೋದು ಡೈರೆಕ್ಟರ್ ಗುರುದತ್ ಗಾಣಿಗ. ಬೆಂಗಳೂರಿನ ಉಪ್ಪಾರಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ನಿರ್ದೇಶಕ ಗುರುದತ್ ಗಾಣಿಗ. ನಾವು ನಟನ ಅಭಿಮಾನಿಗಳು ಅಂತ ಹೇಳಿಕೊಂಡು ಸಿನಿಮಾ ಟ್ರೈಲರ್ ರಿಲೀಸ್ ಆಯ್ತಲ್ಲ, ಅಲ್ಲಿಗೆ ಬಂದು ಗಲಾಟೆಯನ್ನು ಮಾಡಿದ್ದಾರೆ. ಸೊ ಇದು ದುರುದ್ದೇಶ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಡೈರೆಕ್ಟರ್ ಗುರುದತ್ ಗಾಣಿಗ ಈಗ ದೂರನ್ನ ದಾಖಲಿಸಿದ್ದಾರೆ. ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಜೊತೆಗೆ ಯಾರ್ಯಾರ ವಿರುದ್ಧ FIR ದಾಖಲಾಗಿರುವಂತದ್ದು ಚಂದ್ರು? ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಈಗಾಗಲೇ BNS 352, 292 ಮತ್ತೆ 3 Class 5 ಅಂತ ಹೇಳಿ 3 ಸೆಕ್ಷನ್ಗಳ ಅಡಿ ಈಗಾಗಲೇ ಪ್ರಕರಣವನ್ನ FIR ದಾಖಲು ಮಾಡಿರುವಂತ ಹೆಸರು ಏನು ಅಭಿಮಾನಿಗಳು ಅಂತ ಹೇಳಿ ಬಂದಿದ್ದಂತ ದಿಲೀಪ್ A1 ಆಗಿದ್ರೆ, ಅವಿನಾಶ್ A2 ಆಗಿರ್ತಾರೆ, ನಂದಕುಮಾರ್ A3 ಆಗಿರ್ತಾರೆ. ಸದ್ಯಕ್ಕೆ ಏನು ಅವಶ್ಯಕತೆ ಇಲ್ಲದೆ ಅಂತಹ ಟ್ರೆಸ್ಪಾಸ್ ಅನ್ನ ಮಾಡಿ ಆ ಒಂದು ಜಾಗಕ್ಕೆ ಬಂದು ಗಲಾಟೆ ಮಾಡಿರುವಂತಹ ಉದ್ದೇಶದಿಂದನೇ ಬಂದು ಗಲಾಟೆ ಮಾಡಿ ಅದಾದ ನಂತರ ದುಂಬಿಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತ ಆರೋಪದ ಅಡಿ ಈ ಒಂದು ಪ್ರಕರಣ ದಾಖಲಾಗಿರುವಂತಹದ್ದು. ಇನ್ನು ಸದ್ಯಕ್ಕೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಂತಹ ಉಪ್ಪರಪೇಟೆ ಪೊಲೀಸರು 3 ಜನ ಆರೋಪಿಗಳು ಏನಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಕರೆದು ಅವರು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತಹದ್ದು. ಇನ್ನು ಪ್ರಜ್ವಲ್ ದೇವರಾಜ್ ಅವರ ಹೆಸರು ಈ ಒಂದು FIR ನಲ್ಲಿ ಏನು ಸೇರ್ಪಡೆ ಆಗಿಲ್ಲ. ಆದ್ರೆ ಎಲ್ಲೊಂದ್ ಕಡೆ ಅವರ ಒಂದು ಪ್ರೇರೇಪಣೆಯಿಂದನೇ ಇದು ಆಗಿರುವಂತಹದ್ದು ಅಂತ ಹೇಳಿ ಆರೋಪಿಸಲಾಗಿದೆ. ಸದ್ಯಕ್ಕೆ ಈ ಒಂದು ಪ್ರಕರಣ ಕುರಿತಂತೆ ಈ 3 ಜನ ಆರೋಪಿಗಳೇನಿರ್ತಾರೆ ಅವ್ರನ್ನ ಕರೆದು ವಿಚಾರಣೆ ಮಾಡಿದ ನಂತರದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಅವಶ್ಯಕತೆ ಇದ್ರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡುವ ಎಲ್ಲ ಸಾಧ್ಯತೆ ಕೂಡ ಇರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ಇದು ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಖುದ್ದು ಚಿತ್ರದ ನಿರ್ದೇಶಕ, ಕರಾವಳಿ ಚಿತ್ರದ ನಿರ್ದೇಶಕ ಗುರುದತ್ ಗಾಣಿಗ ಅವರು ಕೊಟ್ಟಿರೋ ಅಂಥದ್ದು. ನೋಡಿ, ಈ ಒಂದು ದೃಶ್ಯ ತೋರಿಸ್ತಾ ಇದ್ದೀವಲ್ಲ, 2ನೇ ವಿಂಡೋದಲ್ಲಿ ಪ್ರಜ್ವಲ್ ಅಸಿಸ್ಟೆಂಟ್ ಗಲಾಟೆ ಅಂತ. ಈಗ ನಾವು ಬಾಕ್ಸ್ ಹಾಕಿ ತೋರಿಸ್ತಾ ಇದ್ದೀವಲ್ಲ, ದಾಡಿ ಬಿಟ್ಟಿರೋ ಅಂತ ವ್ಯಕ್ತಿ, ಈ ವ್ಯಕ್ತಿ ಗಲಾಟೆ ಮಾಡಿರೋದು. ಇನ್ನು ಮೊದಲನೇ ವಿಂಡೋದಲ್ಲಿ ಆತ ಕಾಣಿಸ್ತಾನೆ, ಬಂದು ಗಲಾಟೆ ಮಾಡಿದ್ದಾನೆ. ಎಲ್ಲಿ ಈ ಗಲಾಟೆ ಆಗಿದ್ದು ಅಂದರೆ ಕರಾವಳಿ ಚಿತ್ರದ ಟ್ರೈಲರ್ ರಿಲೀಸ್ ವೇಳೆ ಆಗಿರೋ ಅಂಥ ಗಲಾಟೆ. ದಾಡಿ ಬಿಟ್ಟಿರುವಂಥ ವ್ಯಕ್ತಿ ಬಂದು ಗಲಾಟೆ ಮಾಡಿದ್ದಾನೆ. ಈಗ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ನಿರ್ದೇಶಕ ಗುರುದತ್ ಗಾಣಿಗ ಈ ಸಂಬಂಧ ದೂರನ್ನ ದಾಖಲು ಮಾಡಿದ್ದಾನೆ. 3 ಜನರ ವಿರುದ್ಧ FIR ಆಗಿದೆ. ಈಗ 1 ದಿಲೀಪ್, 2ನೇದು ಅವಿನಾಶ್, 3ನೇದು ನಂದಕುಮಾರ್. ಇವ್ರು 3 ಅಭಿಮಾನಿಗಳ ಹೆಸರನ್ನ ಹೇಳಿಕೊಂಡು ಸೋಗಿನಲ್ಲಿ ಬಂದು ಗಲಾಟೆಯನ್ನು ಮಾಡಿದ್ದಾರೆ. ಬಟ್ ಅದು ಆದ್ಮೇಲಿಂದ ಗೊತ್ತಾಗಿದ್ದೇರು ಇವರೆಲ್ಲ ಪ್ರಜ್ವಲ್ ದೇವರಾಜ್ ಅವರ ಅಸಿಸ್ಟೆಂಟ್ಸ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.